ನಮಸ್ತೆ ಸ್ನೇಹಿತರೆ. ನೋಡಿ ಸ್ವಾಮಿ ನಾನಿರೋದು ಹೀಗೆ ಪಾಡ್ಕಾಸ್ಟ್‌ಗೆ ಸ್ವಾಗತ. ಇತ್ತೀಚೆಗೆ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ. ಸೊ ಇವಾಗಲೂ ಅಷ್ಟೇ ಸ್ವಲ್ಪ ಗಂಟಲು ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಈ ರೀತಿ ಇರೋದು. ನಾನು ಈ ಎಡಿಟಿಂಗಲ್ಲಿ ಫ್ರೀಲಾನ್ಸ್ ಎಲ್ಲ ಮಾಡುವಾಗ ಕ್ಲೈಂಟ್‌ನ ಎಲ್ಲ ಹೇಗೆ ಅಪ್ರೋಚ್ ಮಾಡೋದು ಅಥವಾ ಕೋಲ್ಡ್ ಕಾಲ್ಸು ಇಲ್ಲ ಜನರಲ್ಲಾಗೆ ಫ್ರೀಲಾನ್ಸ್ ಯಾವ ರೀತಿ ಮಾಡೋದು ಅಂತೆಲ್ಲ ಕಲಿಯೋ ಟೈಮಲ್ಲಿ ನನಗೆ ಯೂಟ್ಯೂಬಲ್ಲಿ ಕ್ರಿಶ್ ಡೋ ಅಂತ ಹೇಳಿಬಿಟ್ಟು ಒಬ್ಬರು ಪರಿಚಯ ಆಯಿತು. ಅವರು ದ ಫ್ಯೂಚರ್ ಅಂತ ಹೇಳಿಬಿಟ್ಟು ಒಂದು ಕಂಪ್ನಿನ ಇವಾಗ ನಡೆಸ್ತಾ ಇದ್ದಾರೆ. ಅಗೇನ್ ಇದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಟ್ ಹೆಸರು ಕರೆಕ್ಟಾಗಿ ಟೈಪ್ ಮಾಡಿ. ದ FUTUR ಫ್ಯೂಚರ್, FUTURE ಬರಲ್ಲ. ಸೊ ಇವರು ಕಂಟೆಂಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ನೀವು ಒಂದು ಬಿಸ್ನೆಸ್ ಅಥವಾ ಏಜೆನ್ಸಿನ ಸೆಟಪ್ ಮಾಡಬೇಕು ಅಂತೆಲ್ಲ ಹೇಳಿದರೆ ಅದ್ರ ಅರೌಂಡ್ ಕಂಟೆಂಟ್ ಇರುತ್ತೆ. ಸೊ ಕ್ರಿಶ್ ಡಾನ್ ಅವ್ರು ಕೂಡ ಮುಂಚೆ ಒಬ್ಬರು ಡಿಸೈನರ್ ಆಗಿದ್ದರು. ಡಿಸೈನರ್ ಆದಮೇಲೆ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ರು. ಏಜೆನ್ಸಿನಲ್ಲಿ ಒಂದಷ್ಟು ವರ್ಷ ಎಲ್ಲ ವರ್ಕ್ ಮಾಡಿದ್ರು. ಅದಾದಮೇಲೆ ಇವಾಗ ಏಜೆನ್ಸಿ ವರ್ಕೆಲ್ಲ ತುಂಬ ಬರ್ಡನ್ ಥರ ಆಗ್ತಿದೆ, ದಿಸ್ ಈಸ್ ನಾಟ್ ವಾಟ್ ಐ ವಾಂಟ್ ಟು ಡೂ ಅಂತ ಹೇಳಿಬಿಟ್ಟು ಅವ್ರು ಇವಾಗ ದ ಫ್ಯೂಚರ್ ಅಂತ ಹೇಳಿಬಿಟ್ಟು ಕಂಪ್ನಿ ಸ್ಟಾರ್ಟ್ ಮಾಡಿ ಅವ್ರದ್ದೇನೇನು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದನ್ನು ಶೇರ್ ಮಾಡ್ತಾ ಬರ್ತಾ ಇದ್ದಾರೆ ಇವಾಗ. ಸೊ ಅವರು ಪ್ಯೂರ್ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಇರೋದು ಇವಾಗ. ಅವ್ರದ್ದು ಕಂಟೆಂಟ್ ಎಲ್ಲ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಜೊತೆಗೆ ಒಂದು ರೀತಿ ಚೆನ್ನಾಗಿರೋ ಥರದ ಕಂಟೆಂಟು. ಸೊ ಅವ್ರದ್ದು ಕಂಟೆಂಟಲ್ಲಿ ಏನಂತ ಹೇಳಿದ್ರೆ ರೋಲ್ ಪ್ಲೇ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ಸ್ ಇರುತ್ತೆ. ರೋಲ್ ಪ್ಲೇ ಏನಂತ ಹೇಳಿದರೆ ಅವರು ಒಂದು ಡಿಸ್ಕಷನ್ ಥರ ಒಂದು ಸೆಟಪ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸೆಮಿನಾರ್ ಏನೋ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅವ್ರ ಸೆಮಿನಾರ್ಗೆ ಒಂದು 10ರಿಂದ ಒಂದು 15 ಜನ ಅಟೆಂಡ್ ಮಾಡಿರ್ತಾರೆ. ಸೊ ಇವರೆಲ್ಲ ಬಿಸ್ನೆಸ್ ಓನರ್ಸು, ಬೇರೆ ಬೇರೆ ಡಿಸೈನ್ ರಿಲೇಟೆಡ್ ಇರ್ಬೋದು, ಇಲ್ಲಾಂದರೆ ವಿಡಿಯೋಗ್ರಫಿ ಇರ್ಬೋದು, ಜನರಲಾಗಿ ಏನೋ ಒಂದು ಏಜೆನ್ಸಿದು ಅಥವಾ ಯಾವುದ್ರದ್ದು ಒಂದು ಬಿಸ್ನೆಸ್ ಓನರ್ಸ್ ಇರ್ತಾರೆ. ಅವ್ರಿಗೆ ಅವ್ರ ಕ್ಲೈಂಟ್ ಯಾವ ರೀತಿ ಅಪ್ರೋಚ್ ಮಾಡ್ತಾರೆ ಅವ್ರಿಗೆ, ಆ್ಯಂಡ್ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ, ಈ ಥರದ ವಿಷಯಗಳನ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ತಿಳ್ಕೊಳಕ್ಕೆ ಬರ್ತಾರೆ. ಸೊ ಅಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಕ್ರಿಶ್ ಡೋ ಅವರು ಅವ್ರ ಜೊತೆ ರೋಲ್ ಪ್ಲೇ ಮಾಡ್ತಾರೆ. ಸೊ ಇವಾಗ ಅಲ್ಲಿ ಬಂದಿರೋ ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಬರೋ ಕ್ಲೈಂಟ್ಸ್ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಅವ್ರ ಕ್ಲೈಂಟ್ಸ್ ಅವ್ರು ಏನೇನು ಅವ್ರಿಗೆ ಇರ್ತಾರೆ ಅದನ್ನು ಹೇಗೆ ರೆಕ್ಟಿಫೈ ಮಾಡಬೇಕು, ಯಾವ ರೀತಿ ಮಾತಾಡ್ಬೇಕು ಕ್ಲೈಂಟ್ ಹತ್ರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಥರ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಒಂದು ಕ್ಲೈಂಟ್ ಬಂದುಬಿಟ್ಟು, ಇವಾಗ ಇದು ನೀವು ಫ್ರೀಲ್ಯಾನ್ಸ್ ಏನೋ ಮಾಡಿದರೆ ನೀವು ಕೇಳಿರ್ತೀರ. ಸೊ ಜನರಲಾಗಿ ಕ್ಲೈಂಟ್ ಒಬ್ಬರು ಅಪ್ರೋಚ್ ಮಾಡುವಾಗ ಅವ್ರು ಹೇಳ್ತಾರೆ ಈ ಕೆಲಸ ಮಾಡೋಕ್ಕೆ ಎಷ್ಟು ಬಜೆಟ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನೀವು ಒಂದು ಬಜೆಟ್ ಹೇಳ್ತೀರಾ, ಆವಾಗ ಅವರು ಇದು ಬೇರೆಯವರು ಇನ್ನೂ ಕಮ್ಮಿಗೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಇದೊಂದು ಸ್ಟೇಟ್ಮೆಂಟ್ ನೀವು ಕೇಳಿರ್ತೀರ ಕ್ಲೈಂಟ್ ಕಡೆಯಿಂದ. ಇನ್ನೊಂದು ಯಾವ ರೀತಿ ಅಂತ ಹೇಳಿದ್ರೆ, ನನಗೆ ಇದೊಂದು ಸ್ಯಾಂಪಲ್ ಮಾಡಿಕೊಡಿ, ಸ್ಯಾಂಪಲ್ ಕೆಲಸ, ಸೊ ನಾವು ನೋಡ್ತೀವಿ ನೀವು ನಮಗೆ ಕರೆಕ್ಟಾಗಿ ಸೆಟ್ ಆಗ್ತೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದಷ್ಟು ಜನ ಹೇಳ್ತಾರೆ. ಸೊ ಈ ಥರದ್ದು ಕ್ಲೈಂಟ್ಸ್ ಎಲ್ಲ ಬಂದಾಗ ಯಾವ ರೀತಿ ಮಾತಾಡಬೇಕು ಏನು ಅಂತ ಹೇಳಿಬಿಟ್ಟು ಅವರಿಗೆ ಡೌಟ್ಸ್ ಇರುತ್ತೆ. ಸೊ ಅದನ್ನು ಈ ರೋಲ್ ಪ್ಲೇ ಸೆಷನ್ಸಲ್ಲಿ ಅವರು ಕ್ಲಾರಿಫೈ ಮಾಡ್ತಾರೆ. ಸೊ ಇದಕ್ಕೆಲ್ಲ ಆನ್ಸರ್ ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟು ಫ್ರೀಲ್ಯಾನ್ಸ್ ಮಾಡೋವಾಗ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಟೈಮು, ಇನ್ನೊಂದು ಕ್ವಾಲಿಟಿ, ಇನ್ನೊಂದು ಬಜೆಟ್. ಸೊ ಈ 3ರಲ್ಲಿ ಯಾವುದಾದ್ರೂ 2 ಮಾತ್ರ ಅವ್ರಿಗೆ ಸಿಗೋದು ಕ್ಲೈಂಟ್ಗೆ, ಇನ್ನೊಂದರಲ್ಲಿ ಕಾಂಪ್ರಮೈಸ್ ಆಗಬೇಕು. 3 ಕೂಡ ಕೊಡೋಕ್ಕಾಗಲ್ಲ. ಅಂದರೆ ಇವಾಗ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಥವಾ ಸರ್ವಿಸ್ ಬೇಕು, ಆ್ಯಂಡ್ ಕಮ್ಮಿ ಟೈಮಲ್ಲಿ ಬೇಕು, ಆ್ಯಂಡ್ ಬಜೆಟ್ ಕೂಡ ಕಮ್ಮಿ ಕೊಡ್ತಾರೆ ಅವರು. ಈ ರೀತಿ ಇರೋ ಕ್ಲೈಂಟ್ಸ್ನ ನಾವು ರೆಡ್ ಫ್ಲ್ಯಾಗ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ ಕ್ಲೈಂಟ್ಸ್ನ ನಾವು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಗಿನಿಂಗ್ ಸ್ಟೇಜಸಲ್ಲಿ ನೀವು ಇನ್ನೂ ಫ್ರೆಶರ್ ಥರ ಇರ್ತೀರ, ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಪರವಾಗಿಲ್ಲ, ಟ್ರೈ ಮಾಡ್ಬೋದು. ಬಟ್ ನೀವು ಗ್ರೋತ್ ಆಗಬೇಕು, ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಕ್ಲೈಂಟ್ಸ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೇನು ಬೆನಿಫಿಟ್ಸ್ ಇರೋಲ್ಲ, ಆಮೇಲೆ ನೀವು ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಸೊ ನಿಮಗೆ ತುಂಬ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ. ಸೊ ಈ ಉದ್ದೇಶದಿಂದ ಈ ಥರ ಕ್ಲೈಂಟ್ಸ್ನ ನಾವು ರೆಡ್ ಫ್ಲ್ಯಾಗ್ ಕ್ಲೈಂಟ್ಸ್ ಅಂತ ಹೇಳ್ತೀವಿ, ಆ್ಯಂಡ್ ಆದಷ್ಟು ಅವಾಯ್ಡ್ ಮಾಡ್ತೀವಿ ನಾವು. ಇವಾಗ ಒಂದು ಸ್ಯಾಂಪಲ್ ಎಡಿಟ್ ಮಾಡಬೇಕಂತ ಹೇಳಿದ್ರು ಆ ಸ್ಯಾಂಪಲ್ ಎಡಿಟ್ ಮಾಡೋಕ್ಕೆ ನೀವು ನಿಮ್ಮ ಎಕ್ಸ್ಪರ್ಟೀಸ್ನ ಯೂಸ್ ಮಾಡ್ಕೊತಾನೆ ಮಾಡ್ತೀರಾ. ಅಂದರೆ ಕ್ಲೈಂಟ್ ಆನ್ ಬೋರ್ಡ್ ಆದಮೇಲೆ ನೀವೇನೇನು ಕೆಲಸ ಮಾಡ್ತೀರಾ ಅದೇ ಕೆಲಸನ ನೀವು ಸ್ಯಾಂಪಲ್ ವರ್ಕ್ ಮಾಡೋವಾಗಲೂ ನೀವು ಮಾಡೋದು. ಸೊ ನೀವಾಗ ಒಂದು ಎಡಿಟಿಂಗ್ ಯಾವ ರೀತಿ ಸ್ಟಾರ್ಟ್ ಆಗಬೇಕು, ಯಾವ ಮ್ಯೂಸಿಕ್ ತೊಗೋಬೇಕು,
ಯಾವ್ಯಾವ ರೀತಿ ವೀಡಿಯೋ ಶೂಟ್ ಆಗಬೇಕು. ಸೊ ಈ ಥರದ್ದೆಲ್ಲ ನೀವು ಪ್ಲ್ಯಾನ್ ಮಾಡ್ತೀರಾ. ಆ ಪ್ಲ್ಯಾನ್ ಮಾಡೋಕ್ಕೆ ನೀವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಆ್ಯಂಡ್ ಅದರಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವು ಯೂಸ್ ಮಾಡ್ತೀರಾ. ಸೊ ಇದೆಲ್ಲ ಮಾಡಿ ನೀವು ಸ್ಯಾಂಪಲ್ ವರ್ಕ್ ಮಾಡಿಬಿಟ್ಟು ಅವ್ರು ತೋರಿಸಿದಾಗ ಮೇ ಬಿ ಲೆಟ್ಸೆ ಅವ್ರ ಸ್ಟೈಲಿಗೆ ನಿಮ್ಮ ಸ್ಟೈಲ್ ಸೆಟ್ ಆಗಲ್ಲ ಅಂದ್ಕೊಳ್ಳಿ. ಸೊ ಅವಾಗ ಅವರು ಬೇಡ ಅಂತ ಹೇಳ್ಬೋದು. ಬಟ್ ಆ ಟೈಮು ಸ್ಪೆಂಡ್ ಮಾಡಿ ಎಲ್ಲ ಮಾಡಿದ್ದು ಅದಕ್ಕೇನು ವ್ಯಾಲ್ಯೂ ಇರಲ್ಲ. ಸೊ ಈ ರೀಸನ್ಗೋಸ್ಕರ ಅವ್ರೇನು ಹೇಳ್ತಾರೆ, ಸರಿ ಆಯಿತು ಸ್ಯಾಂಪಲ್ ವರ್ಕೆಲ್ಲ ನಾವು ಮಾಡಲ್ಲ, ಬಟ್ ನಿಮ್ಗೆ ಬೇಕಂತ ಹೇಳಿದ್ರೆ ಪರವಾಗಿಲ್ಲ, ನೀವು ಇಷ್ಟು ಬಜೆಟ್ ಅಂತ ಕೊಡಿ, ನಾವು ಆ ಬಜೆಟಲ್ಲಿ ತೊಗೊಂಡು ಮಾಡಿಕೊಡ್ತೀವಿ. ಯಾಕಂದರೆ ಈ ಥರ ಸ್ಯಾಂಪಲ್ ವರ್ಕೆಲ್ಲ ಮಾಡಬೇಕಂತ ಹೇಳಿದ್ರೆ ನಾವು ಸೇಮ್ ಟೈಮೇ ಸ್ಪೆಂಡ್ ಮಾಡಬೇಕು, ಅದಕ್ಕೆ ಇಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಏನೋ ಹೇಳ್ತಾರೆ. ಆ್ಯಂಡ್ ಯೂಶ್ವಲಿ ಈ ಥರ ಎಲ್ಲ ಕೇಳೋವ್ರ ಜೊತೆ ವರ್ಕ್ ಮಾಡದೇ ಇರೋದೇ ಒಳ್ಳೇದಿರುತ್ತೆ. ಬಿಕಾಸ್ ಇವಾಗ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಡೌನ್ ದ ಲೈನ್ ಅದು ಪ್ರಾಬ್ಲಮ್ ಥರ ಆಗೇ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಕ್ಲೈಂಟ್ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿದಾಗ್ಲೂ ಇರುತ್ತೆ ಇವ್ನು ಹೇಗೆ ನಂಬೋದು ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಯಾವ್ದಾದ್ರು ಒಂದು ಏಜೆನ್ಸಿ ಹತ್ರ ರೀಚ್ ಔಟ್ ಆಗ್ತಿದ್ದಾರೆ, ಇಲ್ಲ ಒಂದು ಏಜೆನ್ಸಿ ರೀಚ್ ಔಟ್ ಆಗ್ತಿದೆ ಆ್ಯಂಡ್ ಇವ್ರಿಗೆ ಆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಅವ್ರು ಕೂಡ ರಿಸರ್ಚು ಅದು ಇದು ಮಾಡಬೇಕು. ಸೊ ನೋಡಬೇಕು, ಓಕೆ ಈ ಏಜೆನ್ಸಿ ಹತ್ರ ಪಾಸ್ಟ್ ವರ್ಕ್ಸ್ ಇದೆಯಾ, ಏನೇನು ಮಾಡಿದೆ, ರೆಪ್ಯೂಟೆಡಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ನೋಡಬೇಕು. ಸೊ ಈ ರೀತಿ ಸಾಕಷ್ಟು ವಿಷಯಗಳು ಆ ರೋಲ್ ಪ್ಲೇ ಸೆಷನ್ಸಿಂದ ತುಂಬ ಕಲ್ತಿದ್ದೀನಿ. ಸೊ ನೀವು ಬೈ ಚಾನ್ಸ್ ಏನಾದರೂ ಫ್ರೀಲ್ಯಾನ್ಸು ಈ ರೀತಿ ಎಲ್ಲ ಮಾಡಬೇಕು ಆ್ಯಂಡ್ ಕ್ಲೈಂಟ್ಸ್ನ ಹೇಗೆ ಹುಡ್ಕೋದು ಅಥವಾ ಕ್ಲೈಂಟ್ಸ್ ಜೊತೆ ಹೇಗೆ ಮಾತಾಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ, ಒಳ್ಳೊಳ್ಳೆ ಕಂಟೆಂಟ್ ಇದೆ. ಅಗೇನ್ ದ ಫ್ಯೂಚರ್ THE ಅಂತ ಹೇಳ್ಬಿಟ್ಟು, ಅಥವಾ ಡೈರೆಕ್ಟ್ ನೀವು ಕ್ರಿಸ್ಟೋ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಸೊ ಬಾಲ್ಡ್ ಹೆಡ್ ಸ್ಪೆಕ್ಸ್ ಹಾಕ್ಕೊಂಡಿರ್ತಾರೆ, ತುಂಬ ವೈಟ್ ಆಗಿರ್ತಾರೆ. ಆ್ಯಂಡ್ ನಾನು ಜನರಲಿ ಕೂಡ ಅದೇ ರೀತಿ. ಸೊ ನನಗೂ ಯಾವುದೇ ಕ್ಲೈಂಟ್ ಬಂದರೂ ಕೂಡ ನಾನು ಹೇಳೋದು ಇಷ್ಟೇ, ನೋಡಿ ಸರ್ ಇದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ತೀನಿ. ಅವ್ರೇನಾದರೂ ಸರ್ ಬೇರೆಯವರು ಕಮ್ಮಿಗೆ ಮಾಡ್ತಾರದು ಅಂತ ಹೇಳಿದ್ರೆ ಸರಿ ಸರ್ ನೀವು ಅವ್ರ ಹತ್ರನೇ ಮಾಡಿ ಪರವಾಗಿಲ್ಲ, ಬಟ್ ನಮ್ಮ ಚಾರ್ಜಸ್ ಇರೋದು ಇಷ್ಟು ಅಂತ ಹೇಳ್ತೀನಿ. ಯಾವಾಗಲೂ ಏನಂತ ಹೇಳಿದ್ರೆ ನಾವು ನಮ್ಮ ಟೈಮ್ ಇರ್ಬೋದು ಅಥವಾ ನಮ್ಮ ಕ್ವಾಲಿಟಿ ಆಫ್ ವರ್ಕಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅನ್ಲೆಸ್ ಮೇ ಬಿ ಇವಾಗ ನಿಮಗೆ ದುಡ್ಡಿಂದು ತುಂಬ ಅವಶ್ಯಕತೆ ಇದೆ, ಆ ರೀತಿ ಇರೋ ಸಿಚುವೇಶನ್ಸಲ್ಲಿ ಮಾಡಿದ್ರೆ ಪರವಾಗಿಲ್ಲ. ಬಟ್ ಪ್ರತಿ ಸತಿ ಆ ರೀತಿ ಮಾಡಿದಾಗ ನಿಮ್ಮ ಕಲೆಗೆ ಅಥವಾ ನಿಮ್ಮ ಸ್ಕಿಲ್ಗೆ ನೀವೇ ಮೋಸ ಮಾಡ್ಕೊಳ್ಳೋ ಥರ ಇರುತ್ತೆ. ಆ್ಯಂಡ್ ಅಗೇನ್ ಬಿಗಿನಿಂಗ್ ಸ್ಟೇಜಸಲ್ಲಿ ಬೇಕಾದ್ರೆ ನೀವು ಫ್ರೀ ಕೆಲಸ ಇಲ್ಲಾಂದರೆ ಕಮ್ಮಿ ದುಡ್ಡು ಕೆಲಸ ಮಾಡಿ, ನಾನು ಏನು ಬೇಡ ಅಂತ ಹೇಳಲ್ಲ. ಬಟ್ ಒಂದು ಪಾಯಿಂಟ್ ಬರುತ್ತೆ, ಆ ಟೈಮಲ್ಲಿ ನೀವು ಕೂಡ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮಗೆ, ಆ್ಯಂಡ್ ನಿಮ್ಮ ಸ್ಕಿಲ್ ಸೆಟ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಕ್ವಾಲಿಟಿ ಆಫ್ ವರ್ಕು ಚೆನ್ನಾಗಿರುತ್ತೆ. ಈ ರೀತಿ ಇರುವಾಗ ಆ ಟೈಮಲ್ಲೂ ಕೂಡ ನೀವು ಕಮ್ಮಿ ದುಡ್ಡಿಗೆ ವರ್ಕ್ ಮಾಡಿದ್ರೆ ನಿಮಗೆ ನೀವು ವ್ಯಾಲ್ಯೂ ಮಾಡ್ಕೋತಿಲ್ಲ, ಆ ಲೆಕ್ಕ ಬರುತ್ತೆ. ಸೊ ಇವಾಗ ನಾನು ಈ ಟೀಚಿಂಗ್ ಮಾಡ್ತಿದ್ದೀನಲ್ಲ, ಈ ಟೀಚಿಂಗ್ನಲ್ಲೂ ಅಷ್ಟೇ ಒಂದಷ್ಟು ಜನ ರೀಚ್ ಔಟ್ ಯಾರ್ಯಾರು ಆಗ್ತಾರೆ ಅವ್ರು ಕೂಡ ಹೇಳ್ತಾರೆ, ಸರ್ ಈ ರೀತಿ ಇಲ್ಲಿ ಬೇರೆ ಏರಿಯಾನಲ್ಲಿ ನನಗೆ 10,000 ಹೇಳ್ಕೊಡ್ತಾರೆ ಅಂತಲ್ಲಿ ಹೇಳ್ಬಿಟ್ಟು. ನಾನು ಹೇಳ್ತೀನಿ ಆಯ್ತು ಸರ್ ನೀವು ಅವ್ರ ಹತ್ರನೇ ಕಲೀರಿ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ನನಗೆ ಮೇನ್ ಹೇಳ್ಕೊಡೋಕೆ ಇಷ್ಟ, ಆ್ಯಂಡ್ ಅದಕ್ಕಂತ ಹೇಳ್ಬಿಟ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಆಮೇಲೆ ನಾನು ಹೇಳ್ಕೊಡೋ ಮೆಥಡ್ಸಿಗಿರ್ಬೋದು, ನನ್ನ ಒನ್ ಕ್ಲಾಸಸ್ ಇರೋದು. ಸೊ ಈ ರೀತಿ ಒಂದಷ್ಟು ವಿಷಯಗಳೆಲ್ಲ ಇದೆ. ಸೊ ಆ ರೀಸನ್ಗೋಸ್ಕರ ನನ್ನ ಮೈಂಡಲ್ಲಿ ಒಂದು ಅಮೌಂಟ್ ಇದೆ. ಸೊ ನಾನು ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋದು ಈ ರೀತಿ ಹೇಳ್ಕೊಡೋದ್ರಿಂದ ನನಗೆ ಇಷ್ಟು ಇರಬೇಕಂತ ಹೇಳ್ಬಿಟ್ಟು. ಸೊ ಅದನ್ನು ಕಾಂಪ್ರಮೈಸ್ ತುಂಬ ಮಾಡ್ಕೊಳಕ್ಕಾಗಲ್ಲ ನಾನು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ನನಗೆ ಮೇಯ್ನಾಗೆ ಪೀಸ್ಫುಲ್ಲಾಗಿರಬೇಕು. ನಾವು ವರ್ಕ್ ಮಾಡೋವಾಗಿರ್ಬೋದು ಇಲ್ಲ ಏನಾದರೂ ಒಂದು ಹೆಲ್ಪ್ ಮಾಡೋವಾಗಲೂ ಇರ್ಬೋದು, ಪೀಸ್ಫುಲ್ಲಾಗಿ ನಾವು ಕೆಲಸ ಮಾಡಬೇಕು. ಸ್ಟ್ರೆಸ್ಸಲ್ಲಿ ಇಟ್ಕೊಂಡು ಇರಿಟೇಟ್ ಹಾಕ್ಕೊಂಡು ಇದು ಯಾವಾಗ ಮುಗಿಯುತ್ತಪ್ಪ ಆ ರೀತಿ ಮೈಂಡ್ಸೆಟ್ಟಲ್ಲಿ ವರ್ಕ್ ಮಾಡೋವಾಗ ತುಂಬ ಕಷ್ಟ ಆಗುತ್ತೆ. ಸೊ ಮೇನ್ ಆ ರೀಸನ್ಗೋಸ್ಕರ ನೀವು ಆದಷ್ಟು ಒಳ್ಳೆ ಕ್ಲೈಂಟ್ ಜೊತೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದಕ್ಕೆ ಮೇಯ್ನಾಗಿ ನೀವು ಬಂದುಬಿಟ್ಟು ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ಆ್ಯಂಡ್ ಚೆನ್ನಾಗಿರೋ ಪೋರ್ಟ್ಫೋಲಿಯೋ ಇಟ್ಕೊಳ್ಳಿ, ಆವಾಗ ನಿಮಗೆ ಈ ರೀತಿ ಎಲ್ಲ ಆರಾಮಾಗಿ ಮಾತಾಡ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ವಿಷಯ ಅಂತ ಹೇಳಿದ್ರೆ ಆದಷ್ಟು ನೀವು ಕ್ಲೈಂಟ್ಸ್ ಹತ್ರ ಕ್ವಶನ್ಸ್ಗಳು ಕೇಳಬೇಕು. ಸೊ ತುಂಬ ಜನ ಏನು ಮಾಡ್ತಾರೆ, ಓಕೆ ನನಗೆ ಇಷ್ಟು ಎಡಿಟಿಂಗ್ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಓಕೆ ನಾನು ಈ ಚೆನ್ನಾಗಿರೋ ಎಡಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಕ್ಲೈಂಟ್ ಅವ್ರದ್ದು ರಿಕ್ವೈರ್ಮೆಂಟೇ ಬೇರೆ ಥರ ಇರುತ್ತೆ. ಸೊ ಅವ್ರಿಗೆ ರಿಕ್ವೈರ್ಮೆಂಟು ಅವ್ರಿಗೆ ಗೊತ್ತು, ಅವ್ರ ಕಂಪ್ನಿಗೆ ಏನೇನು ಬೇಕು ಬೇಡ ಅಂತ ಹೇಳ್ಬಿಟ್ಟು, ಆ್ಯಂಡ್ ಅವ್ರು ಬೇರೆ ಏನೇನು ಟ್ರೈ ಮಾಡಿರಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಫಸ್ಟು ಕೂತ್ಕೊಂಡು ಕ್ಲೈಂಟ್ ಅವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕ್ಲೀನಾಗಿ ಕೇಳಬೇಕು. ಕೇಳಾದ್ಮೇಲೆ ಅವ್ರಿಗೆ ಕ್ವಶನ್ಸ್ ಕೇಳಬೇಕು ನಾವು,
ಓಕೆ ಇದು ಯಾಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಬರ್ತಿದ್ದಾರೆ ಒಂದು ಸರ್ವಿಸ್ ತೊಗೊಳಕ್ಕೆ ಆ್ಯಂಡ್ ಪ್ರೀವಿಯಸ್ಸು ಬೇರೆಯವ್ರ ಹತ್ರ ಮಾಡಿಸಿದ್ರು ಅಂತ ಅಂದ್ಕೊಳ್ಳಿ. ಸೊ ಬೇರೆಯವ್ರ ಹತ್ರ ಬಿಟ್ಬಿಟ್ಟು ಇವಾಗ ಯಾಕೆ ನಿಮ್ಮ ಹತ್ರ ಬರ್ತಿದ್ದಾರೆ, ಏನಾದರೂ ಒಂದು ರೀಸನ್ ಇರುತ್ತಲ್ಲ. ಅವ್ರ ಹತ್ರ ಏನಾದರೂ ಮೋಸ ಆಗಿರುತ್ತೆ, ಇಲ್ಲಾಂದರೆ ಅವ್ರದ್ದು ಸರ್ವಿಸಸ್ ಇಷ್ಟ ಆಗದೆ ಇರ್ಬೋದು, ಇಲ್ಲ ಅವರು ಮುಚ್ಚೋಗ್ಬಿಟ್ಟಿರ್ಬೋದು. ಈ ರೀತಿ ಬೇರೆ ಬೇರೆ ಏನೊಂದು ರೀಸನ್ಸ್ ಇರುತ್ತೆ. ಆ್ಯಂಡ್ ನೀವೆಷ್ಟು ಕ್ವಶನ್ಸ್ ಕೇಳ್ತೀರಾ ಅಷ್ಟು ನೀವು ಅಪ್ಪರ್ ಹ್ಯಾಂಡಲ್ಲಿ ಇರ್ತೀರ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಬೇರೆಯವ್ರ ಹತ್ರ ಕಮ್ಮಿ ದುಡ್ಡಿಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಬ್ರ ಹತ್ರ ಹೋಗಿರ್ತಾರೆ, ಅವರು ಕೈ ಕೊಟ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ, ಕ್ವಾಲಿಟಿ ಸರಿಗೆ ಮಾಡಿಕೊಡಲ್ಲ, ಈ ಥರದ್ದೆಲ್ಲ ಆಗಿರುತ್ತೆ. ಇವಾಗ ನಿಮ್ಮ ಹತ್ರ ಬರ್ತಿದ್ದಾರೆ. ಸೊ ಇವಾಗ ನೀವು ಒಂದು ಬಜೆಟ್ ಹೇಳ್ತೀರಾ, ಹ್ಞೂ ಸರ್ ನಾವು ಈ ಬಜೆಟಲ್ಲಿ ನಾವು ವರ್ಕ್ ಮಾಡೋದು ಅಂತ ಹೇಳ್ಬಿಟ್ಟು, ಬಟ್ ನಮ್ಮ ಕ್ವಾಲಿಟಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಮ್ಮದು ಈ ರೀತಿ ಪ್ರೈಸಿಂಗ್ ಇದೆ, ನೀವು ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಂತ. ಅವ್ರು ಇವಾಗ ನೆಕ್ಸ್ಟು ಮತ್ತೆ ಅಲ್ಲಿ ಬಜೆಟು ಅದು ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋವಾಗ ನೀವು ಹೇಳ್ಬೋದು, ನೋಡಿ ಸರ್ ನೀವು ಲಾಸ್ಟ್ ಟೈಮ್ ಬಜೆಟ್ ಕಾಂಪ್ರಮೈಸ್ ಮಾಡಿ ನಿಮ್ಗೆ ಗೊತ್ತು ಯಾವ ರೀತಿ ವರ್ಕ್ ಆಗಿದೆ ನಿಮಗೆ ಅಂತ ಹೇಳ್ಬಿಟ್ಟು, ನೀವು ಮತ್ತೆ ಇಲ್ಲೂ ಬಜೆಟ್ ಕಾಂಪ್ರಮೈಸ್ ಮಾಡಿದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಆ ರೀತಿ ಕೆಲಸ ಮಾಡೋಕ್ಕೆ ಹೋಗಲ್ಲ, ನೀವು ಇನ್ನೂ ಬೇರೆ ಕಮ್ಮಿ ಬಜೆಟವ್ರನ್ನ ನೋಡ್ಕೋಬೇಕು. ಆ್ಯಂಡ್ ಕಮ್ಮಿ ಬಜೆಟವ್ರನ್ನ ನೀವು ಹುಡ್ಕಿದ್ರೆ ನಿಮ್ಗೆ ಗೊತ್ತು ಯಾವ ರೀತಿ ನಿಮಗೆ ಔಟ್ಪುಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಮಾತಾಡೋದನ್ನು ಕಲಿಬೇಕು. ಅಂದರೆ ನಮ್ಮ ಪ್ರೈಸಿಂಗ್ ಇರ್ಬೋದು ಅಥವಾ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಇರುತ್ತಲ್ಲ, ಅದನ್ನು ಜಸ್ಟಿಫಿಕೇಷನ್ ಮಾಡಬೇಕು ನಾವು ಜನರಲ್ಲಾಗೆ. ಅಟ್ಲೀಸ್ಟ್ ನಮಗೆ ನಾವು ಜಸ್ಟಿಫೈ ಮಾಡ್ಕೋಬೇಕು. ಆಯ್ತು ಗುರು, ನಾನು ಮಾಡೋ ಕೆಲಸಕ್ಕೆ ನಂದು ಇಷ್ಟು ಕ್ವಾಲಿಟಿ ಇದೆ, ಚೆನ್ನಾಗೇ ಮಾಡ್ತೀನಿ ನಾನು, ಇದಕ್ಕೆ ನಾನು ಇಷ್ಟು ಅಂತ ಹೇಳಿಬಿಟ್ಟು ಚಾರ್ಜ್ ಮಾಡಬೇಕು ಅನ್ನೋದನ್ನು ಮೈಂಡಿಗೆ ಬರಬೇಕು. ಸೊ ಆ ರೀತಿ ಯಾರಾದರೂ ಈ ರೀತಿ ಫ್ರೀಲ್ಯಾನ್ಸ್ ಅಥವಾ ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕಂತಿದ್ರೆ ನೋಡಿ, ಕ್ರಿಶ್ ಡೋ ಅವರ ಯೂಟ್ಯೂಬ್ ಚಾನಲ್ ಹೋಗಿ ಆ್ಯಂಡ್ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ. ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದಿಷ್ಟು ಈ ಪಾಡ್ಕಾಸ್ಟಲ್ಲಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.